ಹಿಡಿತಾ ಇರ್ತಾರೆ, ಪೂಜೆ ಮಾಡಿದ್ರೆ. ಅಮ್ಮ ಹೇಳಮ್ಮ, ಸ್ವಲ್ಪ ಅಲ್ಲಿ ಖಾಲಿ ಇದೆ, ಅಲ್ಲಿ ಕಳಿಸ್ಬಿಡ್ರಿ ಎಲ್ಲ. ವೀಡಿಯೋಸ್ ನೋಡ್ಕೊಬನ್ನಿ. ಯಾಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗುತ್ತೆ ನಿಮಗೆ. ನಾವು ಎಷ್ಟೇ ಶಿಕ್ಷಣ ಪಡ್ಕೊಂಡಿದ್ರು, ಎಷ್ಟೇ ನಾವು ತಂತ್ರಜ್ಞಾನದಲ್ಲಿ ಮುಂದುವರಿತಾ ಇದ್ರೂ ನಾವೆಲ್ಲ ಒಂದು ಕಡೆ ಸಂಪ್ರದಾಯಗಳಿಗೆ, ಕಟ್ಟುಪಾಡುಗಳಿಗೆ, ಹೆಂಗೆ ಒಂದು ಪಕ್ಷಿ ಬಳೆಯಲ್ಲಿ ಸಿಕ್ಕಾಕೊಂಡು ಹೆಂಗೆ ಈಚೆ ಬರೋಕ್ಕಾಗಲ್ವೋ ಆ ರೀತಿ ನಾವು ನಮ್ಮ ಒಂದು ಮನುಷ್ಯರ ಜೀವನ ಹಂಗೈತೆ ಅಂತ ಹೇಳ್ಬೋದು. ಯಾಕಂದರೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಂದು ನೋಡಿದಾಗ ಹಂಗೆ ಅನಿಸುತ್ತೆ, ನಾವು ಎಷ್ಟೇ ಶಿಕ್ಷಣ ಪಡ್ಕೊಂಡಿದ್ರು ಇದನ್ನು ನಮ್ಮ ಕೈಯಲ್ಲಿ ಬಿಡೋಕ್ಕಾಗಲ್ಲ ಅಂತ. ಯಾಕಂದರೆ ನಮ್ಮ ಮೈಂಡ್ಸೆಟ್ಟು ಆ ಥರ ಕುತ್ಕೊಂಡ್ಬಿಟ್ಟಿರುತ್ತೆ ಇದನ್ನೇ ಮಾಡಬೇಕು ಅನ್ನೋದನ್ನು. ಸೊ ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂತಂದರೆ, ಹಾವು ಯಾವತ್ತೂ ಹುತ್ತನ ಕಟ್ಟಲ್ಲ, ಅದು ಗೆದ್ಲುಗಳು ಕಟ್ಟುತ್ತೆ. ಸೊ ಹಾವು ಯಾವಾಗಲೂ ಜಾಸ್ತಿ ನೆಲದ ಮೇಲೇ ಇರುತ್ತೆ, ಅದು ಹುತ್ತಲ್ಲಿ ಇರಲ್ಲ. ಯಾವಾಗ ಸಮ್ ಟೈಮ್ಸ್ ಮಾತ್ರ, ಯಾವಾಗ ಅಂತಂದರೆ ಈ ಮಳೆಗಳ ಟೈಮಲ್ಲಿ ನೇಣಿಯುತ್ತಲ್ವ, ಆ ಟೈಮಲ್ಲಿ ಆವಾಗಲೂ ಹುತ್ತಲ್ಲಿ ಇರುತ್ತೆ. ಸೊ ನಮ್ಮ ಅಭಿಪ್ರಾಯ ಏನಪ್ಪ ಅಂದರೆ, ನಮ್ಮ ಇಮ್ಯಾಜಿನೇಷನ್ ಏನಪ್ಪ ಅಂತಂದರೆ ಹಾವು ಯಾವಾಗಲೂ ಹುತ್ತಲ್ಲೇ ಇರುತ್ತೆ. ಸೊ ನಾವು ಹಾವು ಅಂದಿದ ತಕ್ಷಣ ದೇವರು ಅನ್ನೋದು ಒಂದು ನಮ್ಮ ಮೈಂಡ್ಸೆಟ್ಟಲ್ಲಿ ನಮ್ಮ ಒಂದು ಮೆದುಳಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತಲ್ವ. ಸೊ ನಾವೇನು ಮಾಡ್ತಾಯಿರ್ತೀವಿ, ನಮ್ಗೆ ಗೊತ್ತಿಲ್ದಿರೇ ಒಂದು ಜೀವಿಗೆ ತೊಂದರೆ ಮಾಡ್ತಾಯಿರ್ತೀವಿ ಅನ್ನೋದು ನನ್ನ ಅಭಿಪ್ರಾಯ. ನಾನು ದೇವ್ರು ನಂಬ್ತೀನಿ, ಇಲ್ಲ ಅಂತಲ್ಲ. ಸೊ ನಾವು ಎಷ್ಟು ಅಜ್ಞಾನದಲ್ಲಿ ಎಷ್ಟು ಮೂಢನಂಬಿಕೆಗಳು ನಂಬ್ತೀವಿ ಅನ್ನೋದನ್ನು ನಾನು ಇಲ್ಲಿ ಹೇಳಕ್ಕೆ ಹೊರಟಿದ್ದೀನಿ ಅಷ್ಟೇ. ಹೆಂಗೆ ನಾವು ಒಂದು ಜೀವಿಗೆ ಹಾನಿ ಮಾಡ್ತಾಯಿದ್ದೀವಿ ಅನ್ನೋದನ್ನ ಮಾತ್ರ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ನಮ್ಮ ಒಂದು ಎನ್ವಿರಾನ್ಮೆಂಟಲ್ಲಿ ಒಂದು ಏನಾಯ್ತಪ್ಪ ಅಂದರೆ, ಒಂದು ಸೈಕ್ಲಿಂಗ್, ಒಂದು ಚಕ್ರದ ರೀತಿಯಲ್ಲಿ ಒಂದು ಇದಿದೆ, ಒಂದು ಪ್ರಕ್ರಿಯೆ ಇದೆ. ಏನಪ್ಪ ಅಂತಂದರೆ, ಕಪ್ಪೆ ಬಂದು ಚಿಕ್ಕ ಚಿಕ್ಕ ಹುಳುಗಳನ್ನ ತಿನ್ನೋದು, ಹಾವು ಬಂದು ಕಪ್ಪೆನ ತಿನ್ನೋದು, ಮತ್ತು ಹಾವನ್ನ ಬಂದು ಹದ್ದು ತಿನ್ನೋದು, ಆ ರೀತಿಯಲ್ಲಿ ಒಂದು ಸೈಕ್ಲಿಂಗ್ ಐತೆ. ಸೊ ನಾನಿಲ್ಲೇನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ನಮ್ಮ ಒಂದು ದೇವರು ಅನ್ನೋ ಒಂದು ನಂಬಿಕೆಯಲ್ಲಿ ಏನು ಮಾಡ್ತಾಯಿದ್ದೀವಿ, ಹಾವಿಗೆ ಮೊಟ್ಟೆ ಇಕ್ಕೋದಾಗಲಿ, ಹಾಲು ಹಾಕೋದಾಗಲಿ, ಈ ಥರ ಎಲ್ಲ ಮಾಡ್ತಾಯಿರ್ತೀವಿ. ಸೊ ಅದೆಲ್ಲ ಒಂದು ವೇಸ್ಟ್ ಅನ್ನೋದಕ್ಕಿಂತ ಅನ್ಯಾಯವಾಗಿ ಹೋಗ್ತಾ ಇರುತ್ತೆ, ಸುಮ್ಮನೆ ಆಡ್ತಾಯಿರ್ತೀವಿ ಅನ್ನೋದು ನನ್ನ ಅಭಿಪ್ರಾಯ. ಅದು ಕುಡಿಯಲ್ಲ ಪಾಪ, ಹಾವು ಹುತ್ತಲ್ಲೇ ಇರೋದಿಲ್ಲ ಜಾಸ್ತಿ. ಸೊ ಅದೊಂದು ನನ್ನ ಒಂದು ಅಭಿಪ್ರಾಯ. ಇನ್ನೊಂದು ಏನಪ್ಪ ಅಂತಂದರೆ, ನಮ್ಗೆ ಗೊತ್ತಿಲ್ದಿರೇ ಒಂದು ಜೀವಿಗೆ ತೊಂದರೆ ಹಾನಿ ಮಾಡ್ತಾಯಿರ್ತೀವಿ. ಒಂದು ವೇಳೆ ಹುತ್ತಲ್ಲೇ ಇದ್ದರೆ ಪಾಪ ಅದಕ್ಕೆ ನಾವು ಹಾನಿ ಮಾಡ್ತಾಯಿದ್ದಂಗೆ ಅಲ್ವಾ. ನಮ್ಗೆ ಯಾವುದೇ ಒಂದು ಸೋರ್ಸ್ ಆಗಲಿ ನಮಗೆ ನ್ಯಾಚುರಲಾಗಿ ಸಿಗೋಲ್ಲ. ಪ್ರತಿಯೊಂದೂ ಕೆಮಿಕಲಿಂದನೇ ತಯಾರಾಗುತ್ತೆ, ಪ್ರತಿಯೊಂದನ್ನು ಮಿಷನ್ಸಿಂದನೇ ತಯಾರು ಮಾಡ್ತಾರೆ. ಸೊ ನಾವೇನು ಮಾಡ್ತಾಯಿದ್ದೀವಿ, ದೇವರು ಅನ್ನೋ ಹೆಸರಲ್ಲಿ ಪಾಪ ಅದಕ್ಕೆ ಹಾನಿ ಮಾಡ್ತಾಯಿದ್ದೀವಿ. ಹೆಂಗೆ ಅಂತಂದರೆ, ಇವಾಗ ಅರಿಶಿನ ಕುಂಕುಮ ಎಲ್ಲ ನ್ಯಾಚುರಲಾಗಿ ಸಿಗೋಲ್ಲ, ಈ ಊದುಕಡ್ಡಿ ನ್ಯಾಚುರಲ್ ಸಿಗೋಲ್ಲ, ಕರ್ಪೂರ ನ್ಯಾಚುರಲಾಗಿ ಸಿಗೋಲ್ಲ. ಪ್ರತಿಯೊಂದು ಏನು ಮಾಡ್ತಾಯಿದ್ದೀವಿ ನಾವು, ಹೂವುಗಳನ್ನ, ದಾರನ ಸುತ್ತು ಬಿಡೋದಾಗಲಿ ಇವೆಲ್ಲ ಮಾಡ್ತಾಯಿದ್ವಿ. ಹೆಂಗೆ ಅಂತಂದರೆ, ಇವಾಗ ಅರಿಶಿನ ಕುಂಕುಮ ಹಾಕ್ತೀವಿ ಅಂದ್ಕೊಳ್ಳಿ, ಅದೇನಾದರೂ ಇಕ್ಕೊಳ್ಳಲ್ಲ, ಅದು ಮಣ್ಣಲ್ಲಿ ಸೇರ್ಕೊಳ್ಳುತ್ತೆ. ಆವಾಗ ಮಣ್ಣಿನ ಫಲವತ್ತತೆ ಇದಾಗುತ್ತೆ, ಮತ್ತು ಕಲುಷಿತ ಆಗುತ್ತೆ, ಅದ್ರ ಮೇಲೇ ಹೋಗುತ್ತೆ. ಆವಾಗ ಅದ್ರ ಸ್ಕಿನ್ಗೆ ಡ್ಯಾಮೇಜ್ ಆಗುತ್ತೆ ಅಲ್ವಾ. ಇನ್ನೊಂದು ಏನಪ್ಪ ಅಂದರೆ, ಊದುಕಡ್ಡಿ ಅನ್ನಿಸ್ತೀವಿ. ಊದುಕಡ್ಡಿ ಏನು ಹಂಗೆ ಬರೋದಲ್ಲ, ಅದ್ರ ಸ್ಮೆಲ್ ಬರಬೇಕಂತಂದರೆ ನಾನಾ ರೀತಿಯ ಕೆಮಿಕಲ್ಸ್ ಹಾಕ್ತೀವಲ್ವ. ಸೊ ಹಾಕ್ದಾಗ ಏನಾಗುತ್ತೆ, ಅದ್ರಿಗೂ ನಮಗೆ ಒಂದು 10 ನಿಮಿಷ 5 ನಿಮಿಷ ಅಲ್ಲಿ ಊದುಕಡ್ಡಿ ಅನಿಸಿದ್ರೆ ಅದನ್ನ ಸ್ಮೆಲ್ ಎಳಿಯೋಕ್ಕಾಗಲ್ಲ. ಅಂಥದ್ರಲ್ಲಿ ನಾವು ಎಷ್ಟೋ ಜನ ಬಂದು ಆ ಊದುಕಡ್ಡಿನ ಅಣಿಸ್ಬಿಟ್ಟು ಅದು ಹೆಂಗೆ ಆ ಹುತ್ತೊಳಗಡೆ ಇರೋಕ್ಕಾಗುತ್ತೆ. ಸೊ ಉಸಿರುಗಟ್ಟಿ ಸತ್ತೋಗೋ ಪ್ರಾಬ್ಲಮ್ಸು ಇರುತ್ತೆ ಅಲ್ವಾ. ಇನ್ನೊಂದೇನಪ್ಪ ಅಂದರೆ, ಕರ್ಪೂರ ಅಣಿಸ್ತೀವಿ. ಕರ್ಪೂರ ಅಣಿಸಿದಾಗ ಆ ಹೊಗೆ ಎಲ್ಲ ಹೋಗಿ ಹೆಂಗೆ ಅದು ಅಲ್ಲಿರೋಕ್ಕಾಗುತ್ತೆ ಹೇಳಿ. ಒಂದು ವೇಳೆ ನೀವು ಮಾಡಿದಾಗ ಅದಿಲ್ಲ ಅಂತಂದ್ರೂ, ಈಚೆ ಹಾವುಗಳಿದ್ರೇನು ಒಂದು ವೇಳೆ ಬಂದು ಸೇರ್ಕೋಬೇಕು ಅನ್ನೋ ಟೈಮಲ್ಲಿ ಏನು ಮಾಡಿರ್ತೀವಿ ನಾವು, ಫುಲ್ಲು ನಮಗೆ ಎಷ್ಟು ಸುತ್ತಲೂ ನಾವೇನು ಮಾಡಿರ್ತೀವಿ, ಇದನ್ನು ದಾರನ ಸುತ್ತಬಿಟ್ಟಿರ್ತೀವಿ. ಆ ಸುಟ್ಟಾಗ ಅದು ಒಳಗಡೆ ಹೋಗಿ ಸೇರ್ಕೊಬೇಕು, ಅದು ರಕ್ಷಣೆ ಮಾಡ್ಕೊಬೇಕು ಅಂತಂದಾಗ ಏನಾಗುತ್ತೆ, ನಾವು ಸುತ್ತಿರೋ ಒಂದು ದಾರ ಅದಕ್ಕೆ ತೊಂದರೆ ಆಗುತ್ತಲ್ವ. ಒಂದು ವೇಳೆ ಅದರೊಳಗಡೆ ಸಿಕ್ಕಾಕೊಂಡ್ಬಿಟ್ರೆ ಏನಾಗುತ್ತೆ, ಅವುಗಳು ಆ ಥರ ಕೆಲವೊಂದು ಅದ್ರ ಸ್ಕಿನ್ನು ತುಂಬ ಸಾಫ್ಟ್ ಇರುತ್ತೆ ಅಲ್ವಾ. ಇನ್ನೊಂದು ಏನಪ್ಪ ಅಂದರೆ, ಹೂವು ಹೆಂಗೆ ಹಾಕಿರ್ತೀವಿ ಅಂತಂದರೆ, ಅದ್ರ ಮೇಲೆ ಫುಲ್ ಎತ್ತಿ ಹಾಕ್ಬಿಟ್ಟಿರ್ತೀವಿ. ಎಷ್ಟು ಬೇಕೋ ಅಷ್ಟು ಹೂಗಳನ್ನ ಹಾಕ್ಬಿಟ್ಟಿರ್ತೀವಿ, ಅದರೊಳಗಡೆ ಹೋಗೋಕ್ಕೆ ಆಗೋಲ್ಲ. ಸೊ ನೀವು ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತಲ್ವ. ಹಾಲಾಟಿದ್ದಾಗಲಿ, ಒಂದು ವೇಳೆ ನಿಮ್ಮ ನಂಬಿಕೆಗಳು ನಿಜನೇ ಆದರೆ, ಒಂದು ವೇಳೆ ತಿನ್ನುತ್ತೆ ಅನ್ನೋದೇ ಆದರೆ
ಪಾಪ ಅದರೊಳಗಡೆ ಇದ್ದರೆ ತಾನೇ ತಿನ್ನೋಕ್ಕಾಗುತ್ತೆ. ಸೊ ಈ ಥರ ಎಲ್ಲ ನಾವು ನೋಡ್ಬೋದು. ಅಂದರೆ ಒಬ್ಬ ಅಭಿಪ್ರಾಯಗಳು ನಿಮ್ಮೊಂದಿಗೆ ಹೇಳ್ಕೊಂಡೆ ಅಷ್ಟೇ. ಯಾಕಂತಂದರೆ ನಮಗೇನಾದರೂ ಹೆಚ್ಚು ಕಡಿಮೆ ಆದಾಗ ನಾವು ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡ್ತೀವಿ ಅಥವಾ ಬೇರೆಯವ್ರಿಗೆ ಹೇಳ್ಕೊತೀವಿ. ಯಾಕಂತಂದರೆ ನಮ್ಗೆ ಬಾಯಿದೆ. ಸೊ ಮೂಕ ಜೀವಿಗಳಲ್ವ, ನಾವು ಏನು ಮಾಡಿದ್ರೂ ಅದು ನಮ್ಮ ಇಷ್ಟ ಆಗಿರುತ್ತೆ. ಅವು ಕೇಳೋಕ್ಕೂ ಆಗೋಲ್ಲ, ಏನೂ ಆಗೋಲ್ಲ. ನಾವೇನು ಮಾಡ್ತೀವೋ ಅದು ಅವುಗೆ ಎಫೆಕ್ಟ್ ಆಗುತ್ತೆ ಅಷ್ಟೇ. ಇಂಡೈರೆಕ್ಟಾಗಿ ನಮಗೆ ಗೊತ್ತಿಲ್ದಿರ ನಾವು ಇನ್ನೊಂದು ಜೀವಿಗೆ ಹಾನಿ ಮಾಡ್ತಾಯಿರ್ತೀವಿ ಅನ್ನೋದನ್ನು ನಿಮ್ಗೆ ತಿಳಿಸ್ಬೇಕು ಅಂತ ಹೇಳಿದೆ ಅಷ್ಟೇ ಹೊರತು ಇದರಲ್ಲಿ ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ. ನಿಮ್ಗೇನು ಇಷ್ಟ ಆಗುತ್ತೋ ನೀವು ಅದೇ ಥರ ನಡ್ಸ್ಕೊಂಡು ಹೋಗಿ ಅಷ್ಟೇ. ಇಲ್ಲಿ ನಿಮ್ಮನ್ನು ನಾನು ಯಾವುದೇ ರೀತಿಯಲ್ಲಿ ನಾನು ಹೇಳ್ದನ್ನ ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ ಸ್ವಲ್ಪ ಜಾಗೃತಿ ಅಥವಾ ಸ್ವಲ್ಪ ಅವೇರ್ನೆಸ್ ಇರಬೇಕಲ್ವ ನಿಮಗೂ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಸೊ ಥ್ಯಾಂಕ್ ಯು ಗೈಸ್. ನೀವು ಆ್ಯಕ್ಸೆಪ್ಟ್ ಮಾಡೋದು ಬಿಡೋದು ನಿಮ್ಮ ಇಷ್ಟ. ಥ್ಯಾಂಕ್ ಯು, ಬಾಯ್.